ಸರ್, ಗ್ಯಾರಂಟಿ ಯೋಜನೆಗಳೇ ಬೆಲೆ ಏರಿಕೆಗೆ ಕಾರಣ ಅನ್ನುವಂಥ ಮಾತನ್ನ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಅದ್ಯಾಗೆ ಗ್ಯಾರಂಟಿ ಹಣ ಬಡವರ ಬದುಕನ್ನು ಹಸನು ಮಾಡೋದಕ್ಕೆ, ಅವರ ಬದುಕಿನಲ್ಲಿ ಈ ಅಡಚಣೆಯನ್ನು ತೂಗಿಸೋದಕ್ಕೆ ಕೊಟ್ಟಿರ್ತಕ್ಕಂಥ ಯೋಜನೆ ಅದು ಬೆಲೆ ಏರಿಕೆಗೆ ಏನು ಸಂಬಂಧ? ಬೆಲೆ ಏರಿಕೆ 104 ರೂಪಾಯಿ ಪೆಟ್ರೋಲ್ ಮಾಡಿದಾರಲ್ಲ ಕೇಂದ್ರ ಸರ್ಕಾರದವರು, ಅವರು ಕಾರಣ, ಗ್ಯಾರಂಟಿ ಯೋಜನೆ ಅಲ್ಲ. ಸರ್, ಗಣಿಗಾರಿಕೆ ವಿಚಾರವಾಗಿ ಕುಮಾರಸ್ವಾಮಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ನೋಡಿಲ್ಲ, ನಾ ಸ್ಟೇಟ್ಮೆಂಟ್ ನೋಡಿಲ್ಲ, ನೋಡಿ ಪ್ರತಿಕ್ರಿಯೆ ಮಾಡ್ತೀನಿ. ಸರ್, ಇವತ್ತು ಸಭೆ ಕರೆದಿದ್ದಾರೆ ಅದು 11 ಗಂಟೆಗೆ ಮುಖ್ಯಮಂತ್ರಿಗಳು ಗಣಿ ಸಂಬಂಧಪಟ್ಟಂತೆ, ಅದೇನು ಸರ್ ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಅವೇರ್. ಕೇಂದ್ರ ಸರ್ಕಾರದಿಂದ ಮುಖ್ಯಮಂತ್ರಿ ಏನೋ ಕುಮಾರಸ್ವಾಮಿ ಅವರು ಒಂದು ಅನುಮತಿ ಕೊಟ್ಟಿದ್ರಲ್ಲ ಸರ್? ಅಲ್ಲಲ್ಲ, ನನಗೆ ಆ ವಿಷಯದಲ್ಲಿ ನನ್ನ ಮಾತ್ರ ಮಾಹಿತಿ ಇಲ್ಲ, ಅದಕ್ಕೆ ನಾನು ಪ್ರತಿಕ್ರಿಯೆ ಮಾಡೋದಿಲ್ಲ. ಆದರೆ ನಾಳೆ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಕೆಲವು ಮಂತ್ರಿಗಳ ಹಾಗೂ ಎಂ ಪಿಗಳು, ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಂ ಪಿಗಳ ಸಭೆಯನ್ನು ಕರೆದಿದ್ದಾರೆ. ಕೇಂದ್ರದ ಮಂತ್ರಿಗಳನ್ನು ಆಹ್ವಾನಿಸಿರ್ತಾರೆ. ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ, ಆ ಸಭೆ ನಮ್ಮ ಕರ್ನಾಟಕದ ಏನು ಪೆಂಡಿಂಗ್ ಇಶ್ಯೂಸ್ ಅವೆ, ಇವತ್ತು ವಿಳಂಬದಿಂದ ನಮ್ಮ ಯೋಜನೆಗಳು ಇವತ್ತೇನು ಅನುಷ್ಠಾನ ಆಗ್ತಾಯಿಲ್ಲ, ಆ ವಿಳಂಬ ದ್ರೋಹವನ್ನು ಕಡಿಮೆ ಮಾಡಿಸಿ ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಸರ್ಕಾರದ ಪರವಾಗಿ, ಕನ್ನಡ ನಾಡಿನ ಜನತೆ ಪರವಾಗಿ ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅವರ ಶಕ್ತಿಯನ್ನು ಸಹಿತ ಉಪಯೋಗಿಸಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಕರೆದಿದ್ದೇವೆ. ಕೇಂದ್ರ ಸಚಿವರು ಕುಮಾರಸ್ವಾಮಿ ಎಲ್ಲರೂ ಬರ್ತಾರೆ ಸರ್, ಪ್ರಹ್ಲಾದ್ ಜೋಶಿ ಎಲ್ಲರೂ ಬರ್ತಾರೆ. ಅವರೆಲ್ಲರಿಗೂ ಆಮಂತ್ರಣ ಹೋಗಿರ್ತದೆ. ಯಾವ ವಿಚಾರ ಆಗುತ್ತೆ? ಮಹದಾಯಿ ಯೋಜನೆ ಆಗುತ್ತಾ ಅಥವಾ ಮಹದಾಯಿ ಯೋಜನೆ ಇರುತ್ತೆ, ಕೃಷ್ಣ ಯೋಜನೆ ಇರುತ್ತೆ, ಕಾವೇರಿಯಲ್ಲಿ ಆಗ್ತಕ್ಕಂಥ ಕೆಲವು ಸಮಸ್ಯೆಗಳಿರ್ತವೆ, ಮೇಕೆದಾಟು ಇರ್ತದೆ, ನಮ್ಮ ಪ್ರವಾಸೋದ್ಯಮಗಳ ಹಲವಾರು ವಿಚಾರಗಳಿರ್ತಾವೆ, ಯೋಜನೆಗಳು ನೆನೆಗುದಿಗೆ ಬಿದ್ದಿವೆ, ಆ ಎಲ್ಲ ವಿಚಾರಗಳಿವೆ, ಉದ್ಯಮದ ಬಗ್ಗೆನ ವಿಚಾರ ಇವೆ, ಈ ಎಲ್ಲ ವಿಚಾರಗಳು ಬರ್ತವೆ. ಈಗ ಸಮುದಾಯವಾರು DCM ಹುದ್ದೆಗಳನ್ನು ಸೃಷ್ಟಿಸಬೇಕು ಅನ್ನುವಂಥ ಬೇಡಿಕೆಯನ್ನು ನಿಮ್ಮದೇ ಪಕ್ಷದ ಹಿರಿಯ ಸಚಿವರು ಹೇಳ್ತಾ ಇದ್ದಾರೆ. ತಮಗೆ ಗೊತ್ತಿದೆ, ನಮ್ಮ ಹೈಕಮಾಂಡ್ನವರು ಈ ವಿಷಯವನ್ನು ಚರ್ಚಿಸಬಾರ್ದು ಅಂಥೇಳಿ ಈಗ ಕೆಲವು ತಿಂಗಳ ಹಿಂದೆ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಈ ವಿಷಯದಲ್ಲಿ ಏನನ್ನು ಹೇಳೋದಕ್ಕೆ ಬಯಸೋದಿಲ್ಲ. ಹಂಚಬೇಕು ಅಂತ ಅನ್ಸುತ್ತಾ? ದಲಿತ ಆಗಿರ್ಬೋದು, ನಾನು ಈ ವಿಷಯದಲ್ಲೇ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಮಾಡೋದು. ಸರ್, ಬರುವಂಥ ದಿನಗಳಲ್ಲಿ ಇನ್ನಷ್ಟು ಬೆಲೆ ಏರಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರತಿಪಕ್ಷಗಳು ಹೇಳ್ತಾ ಇದ್ದಾರೆ ಸರ್. ಈಗ ಹಾಲಿನ ದರ ಏರಿಕೆ ಮಾಡಿದರೆ, ಮತ್ತೆ ಈಗ ಮುಂದೆ ಬಸ್ ದರನು ಕೂಡ ಮಾಡ್ತಾರೆ ಅಂತ ಗ್ಯಾರಂಟಿಗಳಿಗೆ ಇವು ಎಲ್ಲವುಗಳಿಗೂ ಸಹಿತ ಕೇಂದ್ರ ಸರ್ಕಾರದ ತಪ್ಪು ನೀತಿಗಳೇ ಕಾರಣ. ನೋಡಿ, ಈಗ ರೈತರಿಗೆ ನಾವು ಏನಾರ ಹೆಚ್ಚಿಗೆ ಕೊಡಬೇಕು ಅಂತಂದರೆ ಯಾಕೆ ಕೊಡಬೇಕಾಗಿ ಬರ್ತದೆ? ಡೀಸೆಲ್ ಹೆಚ್ಚಿಗೆ ಆಯಿತು, ಪೆಟ್ರೋಲ್ ಹೆಚ್ಚಿಗೆ ಆಯಿತು, ಇವುಗಳ ಕಾರಣಕ್ಕಾಗಿ ಇವೆಲ್ಲ ರೇಟ್ ಹೆಚ್ಚಿಗೆ ಆಗ್ತವೆ. ಆ ಕಾರಣ ಇವತ್ತು ನಾವು ಗಮನಿಸಬೇಕು. BJPಯವರು ಟೀಕೆ ಮಾಡ್ತಾ ಇದ್ದಾರೆ, ನಾವು ರಕ್ತ ಹೀರ್ತೀವಿ. ಮೊನ್ನೆ ಪೆಟ್ರೋಲ್ದ ರೇಟ್ ಹೆಚ್ಚಿಗೆ ಮಾಡಿದಂಥ ಸಂದರ್ಭದಲ್ಲಿ 2-3 ರೂಪಾಯಿ ಹೆಚ್ಚಿಗೆ ಮಾಡಿದಂಥ ಸಂದರ್ಭದಲ್ಲಿ ನಾವು ರಕ್ತ ಹೀರ್ತೀವಿ ಅಂದರೆ 104 ರೂಪಾಯಿ ಬೆಲೆ ಮಾಡಿದವರು ರಕ್ತ ಹೀರ್ತಾರೋ, ಇನ್ನು 2 ರೂಪಾಯಿ ಹೆಚ್ಚಿಗೆ ಮಾಡಿದವರು ರಕ್ತ ಹೀರ್ತಾರೋ? ಅವರು ಒಂದು ಟಿಪ್ಪಣಿಗೆ ಇತಿಮಿತಿ ಇರಬೇಕು. ಅವರ ಈ ಟೀಕೆಗಳ ಬಗ್ಗೆ ಜನ ಅಪಹಾಸ್ಯ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.